ಹೌ ಟು ಬಿ ಹ್ಯಾಪಿ, ಖುಷಿಯಾಗಿರೋದು ಹೇಗೆ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಕೇಳ್ತಿರ್ತಾರೆ ಅಲ್ವಾ. ಯಾರಾದರೂ ನಮ್ಮಲ್ಲಿ ತಪ್ಪನ್ನು ಕಂಡಿಡಿದ್ರೆ ನಾವು ಕೋಪ ಮಾಡ್ಕೋತೀವಿ, ಥ್ಯಾಂಕ್ ಯು ಡಿಯರ್ ಅಂದ್ರೆ ಮುಗೀತು. ಆದರೆ ನಾವೇನು ಮಾಡ್ತೀವಿ, ಇರಿಟೇಟ್ ಆಗ್ತೀವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರೂ ಕೆಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ತುಂಬ ಜನ ಹೌ ಟು ಬಿ ಹ್ಯಾಪಿ, ಖುಷಿಯಾಗಿರೋದು ಹೇಗೆ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಕೇಳ್ತಿರ್ತಾರೆ ಅಲ್ವಾ. ಇವತ್ತು ಸರಳ ಸೂತ್ರ, ಟು ಬಿ ಹ್ಯಾಪಿ ಸಿಂಪಲ್ ಆಗಿದೆ, ಇಟ್ಸ್ ವೆರಿ ಎಫೆಕ್ಟಿವ್. ಫಾಲೋ ಮಾಡಿ ನೋಡಿ. ನೋಡ್ರಪ್ಪ, ನಾನು ಒಂದು 5 ತಪ್ಪುಗಳನ್ನು ಮಾಡ್ತೀನಿ. ಯಾರೋ ಕಂಡುಹಿಡಿತಾರೆ, ನೋಡಿ ಗುರುಜಿ ಹಿಂಗೆ ಮಾಡಿದ್ರಿ ಅಂತ. ಆ 5 ತಪ್ಪುಗಳನ್ನು ನಾನು ಸರಿ ಮಾಡಿಕೊಂಡ್ರೆ ನಾನು ಪರ್ಫೆಕ್ಟ್ ಆದೆ. ನಾನು ಪರ್ಫೆಕ್ಟ್ ಆಗಕ್ಕೆ ಯಾರು ಕಾರಣ? ಯಾರು ತಪ್ಪನ್ನು ಕಂಡುಹಿಡಿದ್ರೋ ಅವರು ಕಾರಣ. ಅವ್ರಿಗೆ ನಾವೇನು ಹೇಳಬೇಕು? ಥ್ಯಾಂಕ್ಸ್ ಹೇಳಬೇಕು ಅಲ್ವಾ. ಯಾರಾದರೂ ನಮ್ಮಲ್ಲಿ ತಪ್ಪನ್ನು ಕಂಡಿಡಿದ್ರೆ ನಾವು ಅವ್ರಿಗೇನು ಹೇಳಬೇಕು? ಥ್ಯಾಂಕ್ಸ್ ಹೇಳಬೇಕು. ಆಗ ನಾವೇನು ಮಾಡ್ತೀವಿ, ಯಾರಾದರೂ ನಮ್ಮಲ್ಲಿ ತಪ್ಪನ್ನು ಕಂಡಿಡಿದ್ರೆ ನಾವು ಕೋಪ ಮಾಡ್ಕೋತೀವಿ. ಆ ಕೋಪಕ್ಕೆ ಸೇಡನ್ನು ತೀರ್ಸ್ಕೊಳಕ್ಕೆ ಹೋಗ್ತೀವಿ, ಅದನ್ನು ಸಾಧಿಸ್ತೀವಿ. ಆಗ ನಮಗೆ ದುಃಖ ಬರುತ್ತೆ. ಮೊದಲನೇದು, ಈಗ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ತಪ್ಪನ್ನು ಕಂಡುಹಿಡಿತಾರೆ. ಆ ತಪ್ಪನ್ನು ಅರ್ಥ ಮಾಡಿಕೊಂಡು, ಹೌದು ನಾನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಾದರೆ ಅವ್ರಿಗೇನು ಹೇಳಬೇಕು? ಥ್ಯಾಂಕ್ ಯು ಡಿಯರ್ ಅಂದ್ರೆ ಮುಗೀತು. ಆದರೆ ನಾವೇನು ಮಾಡ್ತೀವಿ, ಇರಿಟೇಟ್ ಆಗ್ತೀವಿ. ಆಗ ನೀನಲ್ಲಿ ಕರೆಕ್ಷನ್ ಆಗೋದಿಲ್ಲ. ಆ ತಪ್ಪನ್ನು ಸೀರಿಯಸ್ ಆಗಿ ತಗೊಂಡು ಅದನ್ನು ಅರ್ಥ ಮಾಡ್ಕೊಳ್ಳದೆ ಮನಸ್ಸನ್ನು ತುಂಬ ಟೆನ್ಷನ್ ಮಾಡಿಕೊಂಡ್ರೆ ನಿನ್ನಲ್ಲಿ ಅದು ಕರೆಕ್ಷನ್ ಆಗೋದಿಲ್ಲ, ಸರಿ ಆಗೋದಿಲ್ಲ. ಅದು ಒತ್ತಡವಾಗಿ ಮಾರ್ಪಾಟಾಗುತ್ತೆ. ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ, ಸರಳವಾಗಿ ನೋಡಿ, ಈಗ ನಾನು ಕೈ ಕಟ್ಕೊಂಡು ಹಿಂಗಿರ್ತೀನಿ, ಯಾರೋ ಏನೋ ಬರ್ತಾರೆ, ಅವ್ರಿಗೆ ಥ್ಯಾಂಕ್ ಯು ಅಂತ ಹಿಂಗೆ ಕೈ ತೆಗೆದ್ರೆ ಆ ಕಡೆಯಿಂದ ಕೈ ಬರುತ್ತೆ. ನಾನು ಕೈ ಕಟ್ಕೊಂಡೇ ಇದ್ರೆ ಆ ಕಡೆಯಿಂದ ಕೈ ಬರುತ್ತಾ? ಬರೋದಿಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಸ್ಟ್ರೆಚ್ ಯುವರ್ ಹ್ಯಾಂಡ್ ಫಾಸ್ಟ್. ನೀನು ಮೊದಲು ನಿನ್ನ ತಪ್ಪನ್ನು ಒಪ್ಕೋ, ಸ್ಟ್ರೆಚ್ ಯುವರ್ ಹ್ಯಾಂಡ್ ಫಸ್ಟ್. ನಿನ್ನ ಕೈ ಹಿಂಗೆ ಹೋದರೆ ಆ ಕಡೆಯಿಂದ ಕೈ ಬರ್ತದೆ, ಥ್ಯಾಂಕ್ ಯು ಅಂತಾರೆ. ನೀನೇನು ಕೈ ಕಟ್ಕೊಂಡು ಥ್ಯಾಂಕ್ಸ್ ಹೇಳಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ? ಆಗೋದಿಲ್ಲ. ನಾವು ಇದು ಒಂದು ದಿನದ ಸಮಸ್ಯೆ ಅಲ್ಲ. ಪ್ರತಿನಿತ್ಯ ಸರಳವಾಗಿ, ಸಹಜವಾಗಿ, ಗೊತ್ತಿಲ್ಲದೆ ತಪ್ಪುಗಳು ನಡೀತಾ ಇರ್ತವೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸುಗಳು ಬೇರೆ ಬೇರೆ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸುಗಳು ಬೇರೆ ಬೇರೆ, ದಿನನಿತ್ಯ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ. ಅದು ಅವನು ಮಾಡುವ ಕೆಲಸದ ಮೇಲೆ, ಒತ್ತಡದ ಮೇಲೆ, ಚಿಂತನೆಯ ಮೇಲೆ, ಸಾಧನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬದಲಾವಣೆ ಆಗ್ತಾನೇ ಇರುತ್ತೆ. ದೇಹ ಬದಲಾಗ್ತಾ ಇರುತ್ತೆ, ಮನಸ್ಸು ಬದಲಾಗ್ತಾ ಇರುತ್ತೆ, ಚಿಂತನೆಗಳು ಬದಲಾಗ್ತಾ ಇರುತ್ತೆ. ಆಗ ಪ್ರತಿನಿತ್ಯ ಸಹಜವಾಗಿ ಬರುತ್ತೆ, ಅಯ್ಯೋ ಇದು ಮಾಮೂಲು ಅನ್ಕೋಬೇಕು. ನೀವು ಸರಿ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ, ಥ್ಯಾಂಕ್ಸ್ ಹೇಳಿ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ದ ಗ್ರೇಟ್ ಕ್ವಾಲಿಟಿ ಆಫ್ ಎ ಗ್ರೇಟ್ ಪರ್ಸನ್ ಈಸ್ ಅಕ್ಸೆಪ್ಟಿಂಗ್ ಹಿಸ್ ಮಿಸ್ಟೇಕ್ಸ್. ದಿಸ್ ಈಸ್ ನಂಬರ್ 1. ದೊಡ್ಡ ವ್ಯಕ್ತಿಯ ದೊಡ್ಡ ಗುಣ ತಾನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು. ತಪ್ಪನ್ನು ಒಪ್ಪಿಕೊಳ್ಳತಕ್ಕಂಥ ಸಾಮರ್ಥ್ಯ ಇರಬೇಕು, ಶಕ್ತಿ ಇರಬೇಕು. ಅದು ಸುಲಭ ಅಲ್ಲ. ತಪ್ಪನ್ನು ಒಪ್ಪಿಕೊಳ್ಳದೆ ಅದರ ಬಗ್ಗೆ ಯಾರು ತುಂಬ ಮನಸ್ಸನ್ನು ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೋತಾರೋ ಅವರು ವೀಕ್ ಆಗಿದ್ದಾರೆ. ದೇ ಆರ್ ನಾಟ್ ಬ್ಯಾಲೆನ್ಸ್ಡ್. ಅವರ ಮನಸ್ಸು ಶಾಂತವಾಗಿಲ್ಲ, ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಸೊ ನಿಮ್ಮ ಗಂಡನೋ ಹೆಂಡ್ತಿನೋ ಏನಾದರೂ ತಪ್ಪನ್ನು ಒಪ್ಕೊಳ್ಳದೆ ಇರಿಟೇಟ್ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿನಲ್ಲೇ ಅನ್ಕೋಬೇಕು, ಒಳಗಡೆ ಹೊರಗಡೆ ಹೇಳಿದ್ರೆ ಪುನಃ ಅಗೈನ್ ಜಾಸ್ತಿ ಆಗುತ್ತೆ. ಒಳಗಡೆ ಹೇಳ್ಕೋಬೇಕು, ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ವಿಕಸಿತವಾಗಿಲ್ಲ, ಮನಸ್ಸು ಶಾಂತವಾಗಿಲ್ಲ, ಮನಸ್ಸು ಪ್ರೌಢವಾಗಿಲ್ಲ, ಇನ್ನೂ ಮೆಚುರಿಟಿ ಬಂದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಸೊ ನಿಮ್ಮಲ್ಲಿ ತಪ್ಪನ್ನು ಕಂಡಿಡಿದ್ರೆ ನೀವು ಅದನ್ನು ಒಪ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ.
ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಅವರಲ್ಲಿ ತಪ್ಪು ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಅನಿಸಿದ್ರೆ ನೀವು ಅವರನ್ನು ಒಪ್ಕೊಳ್ಳಿ. ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಅವ್ರಿಗೆ ಏನಾದರೂ ಹೇಳಬೇಕು ಅಂದ್ರೆ ಮೊದಲು ನಿಮ್ಮಿಂದ ಬರಲಿ. ಸೇ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫಸ್ಟ್. ಥ್ಯಾಂಕ್ಸ್ ಹೇಳಿ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಘಟನೆಗಳು ನಡೆಯೋದು ನಮ್ಮ ಹತ್ತಿರದ ಸಂಬಂಧಗಳಲ್ಲಿ, ಫಸ್ಟ್ ಸರ್ಕಲಲ್ಲೇ ನಡೆಯೋದು ಜಾಸ್ತಿ. ಹೊರಗಡೆ ಸರ್ಕಲಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಜಾಸ್ತಿ ಇರಿಟೇಟ್ ಆಗೋದು ನಮ್ಮವರು ಅನ್ನತಕ್ಕಂಥ ಸಂಬಂಧಗಳಲ್ಲಿ. ಆ್ಯಕ್ಚುಲಿ ನಮ್ಮವರು ಅಂತಕ್ಕಂಥ ಭಾವ ನಿಜವಾಗಿ ಬಂದರೆ ಅವ್ರು ಏನಾದರೂ ಅಂದರೆ ನನಗೆ ನೋವಾಗಲ್ಲ. ಬೈದವ್ರು ಯಾರು? ನನ್ನ ಗಂಡ ಅಲ್ವೇ, ಬೈದವ್ರು ಯಾರು? ನನ್ನ ಹೆಂಡತಿ ಅಲ್ವೇ, ಬೈದವ್ರು ಯಾರು? ನನ್ನವರಲ್ವೇ ಅಂತಕ್ಕಂಥ ನಮ್ಮವರು ಅನ್ನತಕ್ಕಂಥ ಭಾವ ನಿಜವಾಗೂ ಇದ್ದರೆ ನಿಮಗೆ ನೋವಾಗಲ್ಲ. ನಮ್ಮವರು ಅಂತಕ್ಕಂಥ ಭಾವ ಇಲ್ಲದಾಗ ತುಂಬ ನೋವಾಗುತ್ತೆ. ಅಂದರೆ ಹತ್ತಿರದ ಸಂಬಂಧಗಳಲ್ಲೇ ಕಾನೂನಾತ್ಮಕವಾಗಿ ಜೊತೆಯಲ್ಲಿ ಬದುಕ್ತಾ ಇರ್ತೀವಲ್ವಾ, ಅಲ್ಲೇ ನಮ್ಮವರು ಅನ್ನತಕ್ಕಂಥ ಭಾವ ಇಲ್ಲ ಅಲ್ವಾ. ಈ ನಮ್ಮವರು ಅಂತಕ್ಕಂಥ ಪದ ತುಂಬ ಮುಖ್ಯ. ಆಗಲೇ ನಮ್ಮಲ್ಲಿ ಕ್ಷಮಾಗುಣ ಜಾಸ್ತಿ ಆಗೋದು. ನೋಡಪ್ಪ, ವೆರಿ ಸಿಂಪಲ್. ನಿಮ್ಮ ಕ್ಲೋಸ್ ಫ್ರೆಂಡ್ ಬಂದ್ಬಿಟ್ಟು ಹಿಂಗೆ ಹೊಡಿತಾರೆ, ಸುಮ್ಮನೆಪ್ಪ ನೋವಾಗುತ್ತೆ ಅಂತೀವಿ. ಇನ್ನೊಂದು ಹೊಡಿತಾರೆ, ಸುಮ್ಮನೆ ಜಾಸ್ತಿ ನೋವಾಗುತ್ತೆ ಏನೇನು ಅಂತ, ಇನ್ನು ಬಾ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಇದೇ ವ್ಯಕ್ತಿ ನೀವೇನಾದರೂ ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ಯಾರು ಬಂದು ಹಿಂಗೆ ಹೊಡೆದ್ರೆ ನಿಮ್ಗೆ ಎಷ್ಟು ಬೇಸರ ಆಗುತ್ತಲ್ವಾ. ತಿರುಗ್ಕೊಂಡು ರಿವರ್ಸ್ ಟಪ್ ಅಂತ ಹೊಡ್ಬಿಡ್ತೀರಿ. ಯು ಸಿ ದ ಫೋರ್ಸ್ ದ ಆ್ಯಕ್ಷನ್ ಆರ್ ದ ಸೇಮ್. ಇದು ಸೈನ್ಸ್. ಇಲ್ಲಿಂದ ಹಿಂಗೆ ಬಂದರೆ ಟಪ್ ಅಂತ ನೋವಾಗುತ್ತೆ. ದಿಸ್ ಇಸ್ ಪ್ಯೂರ್ ಸೈನ್ಸ್. ಬಟ್ ಈ ನನ್ನವರು ಅಂತಕ್ಕಂಥ ಭಾವ ಬಂದರೆ ಹೆಂಡತಿಗೆ ಹಿಂಗೆ ಹೊಡೆದ್ರೆ ಸುಮ್ಮನೆ ನೋವಾಗುತ್ತೆ ಅಂತಾರೆ, ಪ್ರೀತಿ ಬರುತ್ತೆ, ಸೈಲೆಂಟ್ ಆಗ್ತೀವಿ. ಯಾವುದೋ ವ್ಯಕ್ತಿ ಬೇರೆಯವ್ರು ನೋಡಿದಾಗ ನಾವು ನಿಜವಾಗ್ಲೂ ನೋವಾಗುತ್ತಲ್ಲಿ. ಮಾರ್ಕೆಟಲ್ಲಿ ಯಾರು ಬಂದಂಗೆ ಹೊಡೆದ್ರೆ ಎಷ್ಟು ಇರಿಟೇಷನ್ ಆಗುತ್ತಲ್ವ. ಯಾವುದೋ ಬಂದರೆ ಯಾವುದೋ ಒಂದು ಹೆಂಗ್ಸ್ ಹೋಗ್ಬೇಕು, ಯಾರೋ ಒಂದು ಗಂಡ್ಸ್ ಹಿಂಗಂದ್ರೆ ಎಷ್ಟಾಗುತ್ತಲ್ವ. ಇಟ್ಸ್ ಬಿಕಮ್ ಎ ಕ್ರಿಮಿನಲ್ ಕೇಸ್. ಸೊ ನನ್ನವರು ಅಂತಕ್ಕಂಥ ನಿಜವಾದ ಭಾವವಿದ್ದರೆ ನೋವುಗಳು ಕೂಡ ನಲಿವಾಗಿ ಮಾರ್ಪಾಟಾಗತ್ತೆ. ಸೊ ಅದಕ್ಕೆ ನಾನು ಸಹಜವಾಗಿ ಆವಾಗಲೂ ಒಂದೊಂದು ಟಿಪ್ಸ್ ಮಧ್ಯೆ ಕೊಡ್ತಾ ಇರ್ತೀನಿ. ನೋಡಪ್ಪ, ನಿಮ್ಮ ಸರ್ಕಲಲ್ಲಿ ಅಟ್ಲೀಸ್ಟ್ ನಮ್ಮ ಒಂದು ಭಾವವನ್ನು ಬೆಳೆಸ್ಕೊಳ್ಳಿ. ಜೊತೆಗೆ ತಪ್ಪು ಸಹಜ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಜಾಸ್ತಿ ಕ್ರಿಮಿನಲ್ ತಪ್ಪುಗಳಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೇ ಮನುಷ್ಯನ ಜಾಸ್ತಿ ಸಮಸ್ಯೆಗಳು ಬರೋದು. ದೊಡ್ಡದು ಸಮಸ್ಯೆ ಬೇರೆ ಹಂತ ಬೇರೆ. ಅದು ಎಲ್ಲ ಚಿಲ್ಲರೆ ವಿಷಯಕ್ಕೆ ನಾವೇನು ಮಾಡ್ತೀವಿ, ಮನಸ್ಸನ್ನು ಕೇಳಿಸ್ಕೊಂಡು ಶಾಂತಿಯನ್ನು ನಾವು ಹಾಳು ಮಾಡ್ಕೊತೀವಿ. ಸಹಜವಾಗಿರಲ್ಲ, ನಗ್ನಗ್ತಾ ಇರಲ್ಲ, ಅವ್ರನ್ನ ಕ್ಷಮಿಸಲ್ಲ, ಅವ್ರು ಪ್ರೀತಿಸಲ್ಲ, ಅವರು ಗೌರವಿಸಲ್ಲ. ಸಣ್ಣ ವಿಚಾರಕ್ಕೆ ಏನೋ ಒಂದು ಹೋಗ್ತಾ ಇರುತ್ತೆ, ಏನೋ ಒಂದು ಮಾಡ್ತಾ ಇರ್ತೀರ, ಹೆಂಡತಿ ಏನೋ ಅಂತಾಳೆ, ಗಂಡ ಏನೋ ಅಂತಾರೆ, ಇರಿಟೇಟ್ ಆಗುತ್ತೆ, ಬೇಜಾರು ಮಾಡ್ಕೋತೀರಾ, ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಇರಿಟೇಷನ್ ಆಗುತ್ತೆ. ಸಿಲ್ಲಿ ವಿಚಾರ, ದೊಡ್ಡದಿರಲ್ಲ, ತುಂಬ ದೊಡ್ಡವಿರುತ್ತೆ, ಅದು ಪರ್ಪಸ್ಸಾಗಿ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಅರ್ಥ ಆಗ್ತಿದೆಯಾ? ನಮ್ಮವರು ಭಾವ ತುಂಬ ಮುಖ್ಯ. ಈಗ ದೇಶಭಕ್ತಿನಲ್ಲಿ ತುಂಬ ಪ್ರಾಣ ತ್ಯಾಗ ಮಾಡಿದ್ರು, ದೇಹವನ್ನೇ ದೇಶಕ್ಕಾಗಿ ಅರ್ಪಿಸಿದ್ರು. ಯಾಕೆ? ಇದು ನಮ್ಮ ದೇಶ ಅನ್ನತಕ್ಕಂಥ ಭಾವನೆ ಅಲ್ವಾ. ಎಷ್ಟೋ ಜನ ಹೋರಾಟಗಾರರು ನೋಡಿದ್ರು, ಒಳ್ಳೊಳ್ಳೆ ಹೋರಾಟಗಾರರು, ಬೇರೆ ಡೂಪ್ಲಿಕೇಟ್ ಹೋರಾಟಗಾರರು ಬೇರೆ ಇರ್ತಾರೆ. ಒಳ್ಳೊಳ್ಳೆ ಹೋರಾಟಗಾರರು ತಮ್ಮ ಜೀವನದ ಸುಖವನ್ನೇ ದೇಶಕ್ಕಾಗಿ ಮುಡುಪಾಗಿಟ್ಬಿಡ್ತಾರೆ, ತನ್ನ ದೇಹವನ್ನೇ ಮುಡುಪಾಗಿಟ್ಬಿಡ್ತಾರೆ ಅಲ್ವಾ. ಎಷ್ಟೋ ಜನ ಸಂಸಾರ ಬಿಟ್ಟು ಹೊರಗಡೆ ಹೋಗಿ ಹೋರಾಟ ಮಾಡಿ ನಮಗೆ ಸ್ವತಂತ್ರ ಕೊಡಿಸಿದೆ ಎಂಥ ಮಹಾನ್ ವ್ಯಕ್ತಿಗಳು. ಯಾಕೆ? ಇದು ನನ್ನ ದೇಶ, ನಮ್ಮ ದೇಶ ಅನ್ನತಕ್ಕಂಥ ಭಾವನೆ, ಅಷ್ಟೊಂದು ಶ್ರೇಷ್ಠವಾದ ಭಾವನೆ ಇರತಕ್ಕಂಥ ಈ ನಾವು ಭಾರತ ದೇಶದಲ್ಲಿ ಇರಬೇಕಾದಾಗ ನಿಮ್ಮ ಮನೆಯಲ್ಲಿ ನಮ್ಮವರು ಅಂತಕ್ಕಂಥ ಭಾವನೆ ಬೆಳೆಸ್ಕೊಳ್ಳೋದು ಕಷ್ಟನೇ ಅಲ್ವಾ. ಕ್ಷಮಿಸಿ, ನಮ್ಮವರು ನಿಜವಾಗಿ ಅಂದ್ಕೊಳ್ಳಿ. ತುಂಬ ಜನ ಎಲ್ಲ ಡೂಪ್ಲಿಕೇಟ್ ಸಂಬಂಧಗಳು, ನಮ್ಮವರು ಅಂತಕ್ಕಂಥ ಭಾವವೇ ಇಲ್ಲ. ಬರೀ ಸಮಾಜದ ಒಂದು ಕಟ್ಟಳೆಗೆ ಒಳಪಟ್ಟು ನಾವು ಸಂಸಾರವನ್ನು ಸಾಗಿಸ್ತಾ ಇರ್ತೀವಿ. ನಿಜವಾಗಿ ನಮ್ಮವರು ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬಂದರೆ ನೋವುಗಳು ನಲಿವಾಗಿ ಮಾರ್ಪಾಟಾಗುತ್ತೆ. ತಪ್ಪುಗಳನ್ನು ಕ್ಷಮಿಸಿ ನಾವು ಪ್ರೀತಿಸ್ತೀವಿ. ನಮ್ಮೇಲೆ ಯಾರೋ ತಪ್ಪನ್ನು ಕಂಡಿಡಿದ್ರೆ ಹೃದಯಪೂರ್ವಕವಾಗಿ ನಾವು ಅವರಿಗೆ ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ನಾವು ತಪ್ಪು ಕಂಡಿಡಿದ್ರಿಂದ ನಾವೇನಾಗ್ತೀವಿ, ಸರಿ ಹೋಗ್ತೀವಿ ಅಲ್ವಾ. ಯಾರೋ ತಪ್ಪನ್ನು ಕಂಡಿಡಿದ್ರೆ ಅವ್ರಿಗೆ ಹೇಳಿ, ಸೇ ಥ್ಯಾಂಕ್ಸ್ ಟು ದೆಮ್ ಹೋಲ್ ಹಾರ್ಟೆಡ್ಲಿ. ಥ್ಯಾಂಕ್ ಯು.